ನೋಡಿ, ಆಸ್ತಿ ಭಾಗ ಮಾಡ್ಕೊಳಕ್ಕೆ ನಾನ್ ತಯಾರಾಗಿದ್ದೀವಿ. ನಮ್ಮ ಮನೆಗೆ ಎಲ್ಲರೂ ರೆಡಿ ಆಗೋನೇನಿ ಅವರೇ. ಅದು ಯಾರನ್ನ ಆಸ್ತಿ ಭಾಗ ಮಾಡ್ಕೊಳ್ಳೋದಕ್ಕೆ ಅದು ಯಾರನ್ನ ನ್ಯಾಯದವ್ರನ್ನ ಕರಿಬೇಕು ಅಂತ ಅನ್ಕೊಂಡಿದ್ರು ಅವ್ರನ್ನ ಕರೀರಿ. ಹಂಗೇನಿಯ ಹಳೆ ಆಸ್ತಿ ಪಾಸ್ತಿ ಪತ್ರ ಅದೆಲ್ಲನೂ ಇದ್ವಲ್ಲ, ನಿಮ್ಮ ಹತ್ರ ಎಷ್ಟು ವರ್ಷ ತೆಗ್ದಿಕ್ರಿ, ನನ್ನ ಹತ್ರ ನಮ್ಮ ಯಜಮಾನ್ತಾಗ ಎಷ್ಟು ವರ್ಷ ನಾನು ತೆಗ್ದಿಕ್ಬಿಡ್ತೀನಿ. ಎಲ್ಲ ಕುಂತ್ಕೊಂಡು ತೀರ್ಮಾನ ಮಾಡ್ಕೊಂಡ್ಬಿಡೋಣ ಅಷ್ಟೇ. ನೀನಿಯ ನೋಡು ಬಂಗಾರಮ್ಮ, ಮಾಮ ಏನು ಹೇಳಿತ್ತು ಅದ್ರ ಪ್ರಕಾರ ನಾವು ಭಾಗ ಮಾಡ್ಕೊಳ್ಳೋಣ. ಸರಿನಾ? ಹಂಗೇನಿಲ್ಲ, ಎಲ್ಲ ಕುಂತ್ಕೊಬಿಟ್ಟು ಮಾತಾಡ್ಕೊಂಬಿಟ್ಟು ಭಾಗ ಮಾಡ್ಕೊಳ್ಳೋಣ. ಮಾಮ ಏನು ಹೇಳ್ತದೆ ಅಂತ ಲೆಕ್ಕಕ್ಕೆ ಹೋದ್ರೆ, ಮಾಮ ಹೇಳಿರೋ ಲೆಕ್ಕಕ್ಕೆ ಹೋದ್ರೆ ಈ ಮನೆ ನುಂದ್ರೆ ನಮ್ಗೆ ಏನಿಯ ಬರಬೇಕು ತಾನೆ. ಓ ಪರವಾಗಿಲ್ಲ, ಮಾಮ ನಿಮ್ಗೆ ಹೇಳ್ಬಿಟ್ಟಿತ್ತ ಮನೆ ನಿಮ್ಗೇನಿ ಅಂತ ಹೇಳ್ಬಿಟ್ಟು, ಇಲ್ಲ ಪತ್ರದಾಗ ಏನ ಬರ್ದಿತ್ತ? ಪತ್ರದಾಗ ಬರ್ದಿತ್ತು ಬಿಟ್ಟಿತ್ತು, ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಮಾಮ ನಮ್ಮ ಮಾವ ಬಾಯಿ ಮಾತಾಗ ಎಲ್ಲನೂ ಹೇಳಿತ್ತು ನನಗೇನಿಯ. ನೋಡು, ನಾನು ನನ್ನ ಕಡೆ ಯಾರನ್ನ ಒಬ್ಬರನ್ನ ಕರ್ಕೊಂಡ್ಬಿಟ್ಟು ಬರ್ತೀನಿ. ಊರಾಗೆ ನ್ಯಾಯಾಧೀಶರು ಅಂತ ಹೇಳ್ಬಿಟ್ಟು ಇರ್ತಾರೆ, ಅವ್ರನ್ನೇನಿಯ ಕರ್ಕೊಂಡ್ಬಿಟ್ಟು ಬಂದು ಅವ್ರ ಜೊತೆಗೆ ಏನಿಯ ಭಾಗ ಹಾಕಿಸ್ಕೊಳ್ಳೋದು ಎಷ್ಟೋ ಉತ್ತಮ. ಆಯ್ತು, ನಮ್ಗೇನು ಯಾರು ಬಂದ್ರು ಒಂದೇನಿಯ. ಭಾಗನ ಹೆಂಗ್ ಹಾಕಿಸ್ಕೊತೀನಿ ಅನ್ನೋದು ಅಷ್ಟೇನಿಯ ಮುಖ್ಯ. ನ್ಯಾಯವಾಗಿ ಭಾಗ ಮಾಡ್ಬಿಟ್ರೆ ಅಷ್ಟೇನಿಯ ಸಾಕು. ನಾನಂತೂ ಏನು ಏರುಪೇರು ಆಗಕ್ ಬಿಡಕ್ಕಿಲ್ಲ. ಲೇ, ನೀನು ಬಿಡು ಅಂತ ಯಾರು ಹೇಳಿದ್ ನಿನ್ನ? ಯಾರು ಹೇಳಿದ್ರು ನೀನು ಬಿಡು ಅಂತ ಹೇಳ್ಬಿಟ್ಟು? ನೋಡು, ನಾನು ಕರ್ಕೊಬಿಟ್ಬಿಡ್ತೀನಿ. ಮನೆಗಿರೋ ಸಾಮಾನಿಂದ ಹಿಡ್ದು ಎಲ್ಲನೂ ಭಾಗ ಅಂದ್ರೆ ಭಾಗ. ಅಮ್ಮ ತಾಯಿ ಸ್ಪೂನಿಂದ ಹಿಡ್ದು ಹಂಗೆ ಲೋಟ ಚೊಂಬುಗಳಿಂದ ಹಿಡ್ದು ಇನ್ನು ಏನೇನಾಯ್ತು ನಮ್ಮ ಮನೆಯಾಗೆ ಎಲ್ಲನೂ ಭಾಗ ಮಾಡ್ಕೊಂಡೇನಿಯ. ಹೋಗು, ಬೇಡ ಅಂತಂದ್ರೆ ಯಾರು? ನಾನೇನ ಮಾಡಬೇಡ ಅಂತ ನಾನೇನಾರ ಹೇಳಿದ್ನ? ಇಲ್ಲ ತಾನೆ, ನಾನೇನು ಹೇಳಿಲ್ಲ ತಾನೆ. ಆರಾಮಾಗಿ ಹೆಂಗೆ ಬೇಕು ಹಂಗೆ ಭಾಗ ಮಾಡ್ಕ. ಆದರೆ ಎಲ್ಲ ನ್ಯಾಯವಾಗಿರ್ಬೇಕಷ್ಟೇ ಏನಿಯ. ನಮ್ಮ ಮಾಮಿ ಹೇಳ್ದ, ನಮ್ಮ ಅಪ್ಪ ಹೇಳ್ದ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ಏನೋ ಭಾಗ ಮಾಡಿಸ್ಬಿಟ್ರೆ ಸುಮ್ಮನಿರಕ್ಕಿಲ್ಲ. ಕೋರ್ಟ್ ಮೆಟ್ಲತ್ ಬಿಡ್ತೀನಿ ನಾನಂತೂ. ಮೊದಲೇ ಗೊತ್ತಲ್ಲ, ನಾನು ಯಾಕೆ ಹೆಂಗೆಂಗೋ ಭಾಗ ಮಾಡಲಿ, ನಾನು ನ್ಯಾಯವಾಗಿ ಏನಿಯ ಮಾಡ್ತೀನಿ. ನಮ್ಮ ಮಾಮ ನನಗೇನಿಯ ಜಾಸ್ತಿ ಕೊಡಬೇಕು ಅಂತ ಹೇಳಿತ್ತು ನಮ್ಮ ಮಾಮ, ಗೊತ್ತೇನು? ಲೇ, ಯಾಕೆ ಸುಳ್ಳು ಹೇಳ್ತೀಯ ಬಂಗಾರಿ? ಅದು ಯಾವಾಗ ಹೇಳಿತ್ತು? ನಿನಗೆ ಜಾಸ್ತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಏನು ಸುಳ್ಳು ಬೊಗಳ್ತಾಳೆ ಅಂದರೆ? ಮಾಮ ಹೇಳಿರೋದಕ್ಕೇನಿಯ ನಾನು ಹೇಳ್ತಿರೋದು. ಮಾಮನೇನಿಯ ಹೇಳಿರೋದು ಹೇಳು. ಮಾಮ ನನಗೆಲ್ಲ ಹೇಳಿತು, ಈ ಮನೆನೂ ನನಗೆ ಅಂತ ನಿನಗೆ ಹೇಳಿತ್ತು. ಸರಿ, ನಾನು ಹೋಗ್ಬಿಟ್ಟು ಊರು ಪಟೇಲಪ್ಪಂತಾಗ ಮಾತಾಡ್ಬಿಟ್ಟು ಬರ್ತೀನಿ. ಅಣ್ಣ ತಮ್ಮಂದಿರು ಸುಮ್ಕೇನಿಯ ಯಾಕೆ ಜಗಳ ಮಾಡ್ಕೊಳ್ಳೋದು? ಆಯಪ್ಪ ಆದರೆ ನ್ಯಾಯವಾಗಿ ಮಾಡ್ತಾನೆ ಭಾಗನ. ನೋಡೆ ಪುದ್ದಿ ಹಂಗೆ ಹೇಳ್ತಾಳೆ ಮನಿಯಾಳಿ, ನೋಡಿ ಹೆಂಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು. ಅಲ್ಲ, ಮಾಮ ಇವಳನ್ನ ಕಂಡ್ರೆ ಆಯ್ತಿರ್ಲಿಲ್ಲ ಮಾಮಂಗೆ. ಆ ಮಾಮ ಏನು ಹೇಳಿಲ್ಲ ಮಾಮ. ಇವಳು ನೋಡ್ದ ಹೆಂಗೆ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು, ಅತ್ತೆ ಭಾಗ ಮಾಡಿಸ್ಬೇಕಾರೆ ನೀಟಾಗಿ ಮಾಡಿಸ್ಕೊಳ್ಳೋಣ, ಸುಮ್ಮನಿರಿ, ಯಾಕೆ ತಲೆ ಕೆಡಿಸ್ಕೊಂತೀರಾ? ನೀಟಾಗಿ ಕ್ಲೀನಾಗಿ ಭಾಗ ಮಾಡಿಸ್ಕೊಳ್ಳೋಣ. ಓ ಕಣಮಿ, ಮೋಸ ಮಾಡೋದೇನೇ ಜಾಸ್ತಿ. ಈ ಬೊಡ್ಡಿಗಳು ಸರಿ ಇಲ್ಲ, ಸಖತ್ ಮೋಸ ಮಾಡ್ಬಿಡ್ತಾರೆ. ನಾನು ಹಂಗೇನಿ ಹಳೆ ಕಾಗದ ಪತ್ರ ಎಲ್ಲ ತೆಗ್ದಿಕ್ತೀನಿ ಪುದ್ದಿ. ಅದ್ರಾಗ ಮಾಮ ಏನೋ ಬರ್ದಿದ್ರೆ ಎಲ್ಲ ಒಂದ್ಕಿತ ಚೆಕ್ ಮಾಡ್ಬಿಡು, ಏನು ಬರ್ದೈತೆ ಮಾಮ ಅಂತ ಹೇಳ್ಬಿಟ್ಟು. ಸರಿನಾ? ಸರಿ ಆಯಿತು. ಪೋದಕ್ಕ, ನಾನು ನೀನು ಇಷ್ಟು ದಿನ ಒಂದೇ ಮನೆಯಾಗೇನೇ ಇದ್ವಿ, ಇವಾಗ ಬೇರೆ ಬೇರೆ ಮನೆಗೆ ಹೋಯ್ತಾ ಇದೀವಿ ಅಲ್ವಾ? ನಂಗೆ ಯಾಕೋ ಒಂಥರ ಬೇಜಾರಾಯ್ತೈತೆ. ಅಷ್ಟೇ ಅಲ್ಲ, ನಮ್ಮ ಅತ್ತೆಯವಳೆಲ್ಲ ಬಂಗಾರಮ್ಮ ಎಲ್ಲ ಹೆಣ್ಮಕ್ಳಿಗೆ ಏನೇ ಕೊಡಬೇಕು ಅಂತ 1 kg ಬಂಗಾರ ಕೊಡ್ತೀನಿ ಅಂತ ಒಪ್ಕೊಬಿಟ್ಟವಳೆ. ಅಲ್ಲ 2 ಎಕರೆ ಜಮೀನು ಮಾರಿದ್ರೂ ಆಯ್ತದೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಹಿಂಗೆ ಮಾಡ್ಬಿಟ್ರೆ ಮೋಸನ ಹೆಂಗೆ ಹೇಳು? ನೀನ್ ಯಾಕೆ ಸುಮ್ಕಿದ್ಯಾ? ಎಲ್ಲ ಹೋಗ್ಬಿಟ್ಟು ಕೇಳ್ಬೇಕು ನೀನು. ನಿನ್ ಗಂಡಂಗೆ ಹೇಳು, ಹಿಂಗೆಲ್ಲ ಹೇಳ್ತಾವ್ರೆ ಮಾತಾಡ್ತಾವ್ರೆ ಅಂತ. ಅಮ್ಮಯ್ಯ, ನೀನು ಹಿಂಗೆ ಸೈಲೆಂಟ್ ಆಗಿದ್ಬಿಟ್ರೆ ಎಲ್ಲ ನಿನ್ ತಲೆ ಮೇಲೆ ಎಳಿತಾರೆ ಅಷ್ಟೇ. ಸರಿಯಾಗಿ ನೀನು ಸೈಲೆಂಟ್ ಆಗಿರ್ಬೇಡ. ಹೋಗಿ ನಿನ್ ಗಂಡಂತಾಗ ನೈಸ್ ಮಾಡ್ಬಿಟ್ಟು ಹಿಂಗೆ ನಡೀತಾ ಐತೆ, ಹಿಂಗೆ ಐತಿ ಅಂತ ಹೇಳ್ಬಿಟ್ಟು ನೀನು ಹೋಗಿ ಮಾತಾಡು. ಬೇಡ ಅಂತಂದರೆ ಯಾರು? ಹೋಗಿ ಮಾತಾಡ್ಬೇಕು ತಾನೇ ನೀನು. ಹೋಗಿ ನಿನ್ ಗಂಡಂಗೆಲ್ಲ ಹೇಳೋಗು, ಹಿಂಗೆ ಮಾಡ್ತಾ ಇತ್ತು ನಿಮ್ಮ ಅಮ್ಮ ಅಂತ ಹೇಳಿ. ಅದೇನೇನಿಯ ನೋಡಬೇಕು, ನಾನು ಹೋಗ್ಬಿಟ್ಟು ಹೇಳಿ ಹಿಂಗೆ ಅಂತ ಹೇಳ್ಬಿಟ್ಟು ಏನಾರ ಒಂದು ಮಾಡಬೇಕು. ಇಲ್ಲ ಅಂತಂದರೆ ಆಯ್ತದ ಹೇಳು. ಆದರೂ ನೀನು ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರಾಯ್ತೈತೆ. ಅಲ್ಲ ಕಣಕ, ಈ ಮನೆ ಯಾರಿಗೆ ಸಿಗ್ತದೆ ಅಂತ ಇನ್ನೂ ಗೊತ್ತಿಲ್ಲ ಮೀ. ಈ ಮನೆ ಏನಾರ ನಿಮಗೆ ಸಿಕ್ಕರೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತದೆ. ನೋಡೋಣ ಯಾವ ಮನೆ ಸಿಗ್ತದೋ ಏನು ಕತೆನೋ. ಹೆಂಗೋ ಸುಮಾರಾಗತ್ತಾಗೆ ಒಂದು ಬಿರ್ಬಿರ್ನೇನಿಯ ಭಾಗ ಆಗ್ಬಿಟ್ರೆ ಸಾಕು. ಹೆಂಗೊಂದ್ರೆ ನನ್ನ ಆದ್ನಿ, ನಮ್ಮ ದೇವ್ರಂತ ನಾದ್ನಿ, ನನ್ನ ಆದ್ನಿ, ಹೆಂಗೋ ನಾನು ಅವಳನ್ನೂ ಕರಿತೀನಿ ಬಾ ಅಂತ ಹೇಳ್ಬಿಟ್ಟು. ಆದರೆ ನಿನ್ನ ಆದ್ನಿಗಳವ್ರಲ್ಲ ಬಿತ್ರೇರು, ಅವ್ರ ತಗೋಸಿ ಹುಷಾರ ಅಷ್ಟೇನೇನೆ. ಕಣಕ್ಕ, ಅದೇನಕ್ಕೆ ಅಂತ ಉಟ್ಬಿಟ್ಟು ಒಬ್ಬಡೈತದವನ್ನ ಆಕಾಣೆ. ಸುಮ್ಮನೆ ತಲೆ ತಿನ್ನಕ್ಕೆ ಅಂತ ನೀ ಹುಟ್ಟವೆ, ನಮ್ಮನ್ನ ಹರ್ಕೊಂಡು ತಿನ್ನಕ್ಕೆ ಅಂತ ನೀ ಉಟ್ಬಿಟ್ಟು ಬಿಡು. ನಂಟಾಗ ಮಾತಾಡೋದಕ್ಕೆ ನಾವು ಹೋಗಿ ನಿನ್ನ ಗಂಡಂಗೆ ಎಲ್ಲ ಇಸ್ಯನ್ನುವೆ ಹೇಳೋಗು. ಹಂಗೇನಿಯ ಅದೇ ಮದುವೆ ಮಾಡ್ಕೊಂಡ್ರೆ ಹುಡುಗನ ಬಗ್ಗೆ ಏನೂ ಎಲ್ಲ ಇಸ್ಯನ್ನುವೆ ಹೇಳು. ಸರಿ ಆಯಿತು. ಅಲ್ಲ, ನಮಗೂ ಗೊತ್ತಿಲ್ಲ ಅಂತ ಹೇಳು. ಬಡವರು ಸಾವುಕಾರೋ ನಮಗೂ ಗೊತ್ತಿಲ್ಲ, ಬಡವರು ಏನೋ ಗೊತ್ತಿಲ್ಲ. ಆದರೆ ಅವನೆಲ್ಲ ಸುಳ್ಳು ಹೇಳೋನು ಹಿಂಗೆ ಅಂತ ಒಸಿ ಹೇಳು ಅಷ್ಟೇನೇನೆ. ಸರಿ ಅಕ್ಕ. ಸದ್ಯ ಈ ಪೀಡಿಗಳೆಲ್ಲನೂ ಮನೆಯಿಂದ ತೊಲಗ್ತಾರೆ ಅಷ್ಟೇನೇ ಸಾಕು. ಈ ಪೀಡಿಗಳಿಂದ ನನಗಂತೂ ನೆಮ್ಮದಿ ಇರಲಿಲ್ಲ. ಈ ಪೀಡಿಗಳಿಂದ ಹೆಂಗೋ ಎಲ್ಲರೂ ತೊಲಗ್ಬಿಟ್ರತ್ತಾಗ ಈ ಪೀಡಿಗಳೆಲ್ಲನೂ ಹಬ್ಬ ಅತ್ತಾಗ ಹೆಂಗೋ ನೆಮ್ಮದಿಯಾಗಿದ್ದು ಬಿಡ್ಬೋದು. ಈ ಪೀಡಿಗಳನ್ನ ಮೊದಲು ತೊಲಗಿಸ್ಬಿಡ್ಬೇಕು ಮನೆಯಿಂದ. ನಾವೇ ಓದ್ತೀವೋ ಅವರೇ ಓದ್ತಾರೋ ನೋಡೋಣ. ರೀ ಹೇಳು ಗಂಗಾ. ರೀ, ಅದು ಏನು ಅಂತಂದ್ರೆ, ಅದು ನಿಮ್ಮಮ್ಮ ಇವಾಗ ಆಸ್ತಿ ಎಲ್ಲ ಭಾಗ ಹಾಕಿಸ್ತೈತೆ. ಹಾಕಿಸ್ಲಿ ಬಿಡು.
ಅಲ್ಲ ಹಾಕಿಸ್ತೈತೆ. ಅದು ಏನು ವಿಷಯ ಅಂತ ಹೇಳಿದ್ರೆ, ಅದು ನಿಮ್ಮಮ್ಮ ಇಬ್ರು ಹೆಣ್ಮಕ್ಳಿಗೂ ಅರ್ಧ ಕೆಜಿ ಬಂಗಾರನ ಕೊಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಬಿಟ್ಟೈತೆ. ಏನ್ ಹೇಳ್ತಾ ಇದೀಯಾ? ಅರ್ಧ ಕೆಜಿ ಬಂಗಾರನ? ಹ್ಞೂನ್ರಿ, ಅದೇನೋ ಜಮೀನು ಮಾರ್ಬಿಟ್ಟಾದ್ರೂ ಪರವಾಗಿಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ತಾ ಇದ್ರು. ಜಮೀನೆಲ್ಲ ಮಾರ್ಬಿಟ್ಟು ಕೊಟ್ಬಿಡೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದು ಏನೋ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ವಿಷಯ ಮುಟ್ಸೋಣ ಅಂತ ಹೇಳ್ಬಿಟ್ಟು ಹೇಳ್ದೆ ಅಷ್ಟೇನಿಯ. ಅಷ್ಟೇ ಅಲ್ಲ, ನಿಮ್ಮ ಚಿಕ್ಕ ತಂಗಿ ಮದುವೆ ಮಾಡ್ಕೊಂಡವಳಲ್ಲ, ಅವ್ನು ನಾನು ಅನ್ಕೊಂಡಂಗೆ ಯಾವನೋ ದೊಡ್ಡ ಫ್ರಾಡು ಅಂತ ಅನ್ನಿಸ್ತದೆ. ಅಲ್ಲ ಸುಮಾರಾಗಿರ್ಬೋದೇನೋ ಮನೆ ಕಡೆ ಗೊತ್ತಿಲ್ಲ. ಈ ಪ್ರೀಕ ಅದೆಲ್ಲ ಸುಳ್ಳು. ಏನೂ ಗೊತ್ತಿಲ್ದಿರೋ ನೇನಿಯ. ಆದರೆ ಅವ್ನಿಗೂ ಅರ್ಧ ಕೆಜಿ ಬಂಗಾರವ ಕೊಡೋಕ್ಕೆಲ್ಲ ಅಂದರೆ ಒಪ್ಕೊಬಿಡ್ತು ನಿಮ್ಮಮ್ಮ. ಅದು ಏನು ಮಾಡ್ತಾವ್ರೋ ಏನು ಕತೆನೋ ಗೊತ್ತಿಲ್ಲ ರೀ. ನಾಳೆ ನಮಗೆ ಅಂತ ಹೇಳ್ಬಿಟ್ಟು ಏನು ಸಿಗೋಕ್ಕಿಲ್ಲ ಅಂತ ಅನ್ಕೋತೀನಿ ರೀ. ದೇವ್ರಣೆಗೂ ನಾನೇನು ದುರಾಸೆ ಪಟ್ಬಿಟ್ಟೇನು ಹೇಳ್ತಿಲ್ಲ, ಹೆಣ್ಮಕ್ಳಿಗೂ ಭಾಗ ಐತೆ. ಆದರೆ ನಮ್ಮ ಭಾಗದಾಗೂ ಹೊಂಟೋಯ್ತದೇನೋ ಅಂತ ಅನ್ನಿಸ್ತೈತೆ. ನಮ್ಮ ಅಮ್ಮಂಗೇನು ಮಾಡಕ್ಕೆ ಕ್ಯಾಮೆ ಇಲ್ವಾ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಯಾಕೆಲ್ಲ ಮಾರ್ಬಿಟ್ಟು ಕೊಡಬೇಕು? ನನ್ನ ಮಗ ಅಂತ ಒಬ್ಬ ಹುಟ್ಟಿಲ್ವಾ? ಏನೋ ಬಿಡು, ಹೆಣ್ಮಕ್ಳಿಗೆಲ್ಲ ಅರ್ಧ ಕೆಜಿ ಬಂಗಾರ ಕೊಡಬೇಕು ಅಂದರೆ ಅದು ಈ ಪಾರ್ಟಿ ರೇಟಾಗಿ 1 ಕೋಟಿ ಆಯ್ತದೆ, ನಮಗೆ 1 ಕೆಜಿ ಕೊಡಬೇಕು ಅಂತ ಹೇಳಿದ್ರೆ ಅಂಥದ್ರಾಗೆ ಎಲ್ಲ ಕೊಟ್ಬಿಟ್ಟು ಅವ್ರಿಗೇನು ಹೆಣ್ಮಕ್ಳು ಕಳಿಸ್ಬಿಟ್ರೆ ನಾನೇನು ಮಾಡ್ಕೊಂಡು ಸಾಯ್ಬೇಕು? ನಮ್ಮ ಅಮ್ಮನ ಸುಮ್ಮನೆ ಬಿಡೋಕ್ಕಿಲ್ಲ ಇರು. ನಮ್ಮ ಅಮ್ಮಂಗೆ ಸರಿಯಾಗಿ ಒಂದು ಗ್ರಾಚಾರ ಬಿಡಿಸ್ತೀನಿ. ರೀ, ಜೋರಾಗೇನು ಮಾತಾಡಕ್ಕೆ ಹೋಗ್ಬೇಡಿ. ಜೋರಾಗಿ ಏನಾರ ಮಾತಾಡಕ್ಕೆ ಹೋದ್ರೆ ಸುಮ್ಕೇನೆ ಸಮಸ್ಯೆ ಆಗೋಗ್ಬಿಡ್ತದೆ. ನೀವೇನು ಜೋರಾಗಿ ಮಾತಾಡಬೇಡಿ. ನಿಮ್ಮ ಪಾಡೋಗಿ ನೀವು ಸೈಲೆಂಟಾಗಿರೋದು ಕಲ್ತ್ಕೊಬಿಡಿ. ನಿಮ್ಮ ಪಾಡೋಗಿ ನೀವು ಸರಿನಾ? ಅಯ್ಯೋ, ಏನೋ ಕೇಳ್ಬೇಕಾದ್ರೆ ಸುಮ್ಮನೆ ಕೇಳಿ ಅಷ್ಟೇನಿಯ. ಅಷ್ಟು ಬಿಟ್ಬಿಟ್ಟು ಶಾನೆ ಏನೂ ಮಾತಾಡೋಕ್ಕೆ ಏನೇ ಹೋಗ್ಬೇಡಿ. ಸುಮ್ಮನೆ ಗೊತ್ತಲ್ಲ, ಕೈ ಅಂತ ನಿಮ್ಮ ಅಮ್ಮನಿಗೆ ಬೈದಾಡ್ಬಿಡ್ತದೆ. ನಮ್ಮ ಅಮ್ಮಂಗೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಅಲ್ಲ, ಹೆಣ್ಮಕ್ಳನ್ನ ಗಂಡುಗಳ ಮನೆ ಕಳಿಸ್ಬಿಟ್ಮೇಲೆ ನೋಡ್ಕೊಳ್ಳೋದು ಎಲ್ಲನೂ ನಾನೇ ತಾನೇ ನಮ್ಮ ಅಮ್ಮನ ಎಲ್ಲನೂ ನೋಡ್ಕೊಳ್ಳೋದು. ಮತ್ತು ಎಲ್ಲನೂ ಅವ್ರಿಗೆ ಹೆಣ್ಮಕ್ಳಿಗೆಲ್ಲ ಮಾರಿ ಕೊಟ್ಬಿಟ್ರೆ ನನಗೆ ಅಂತ ಹೇಳ್ಬಿಟ್ಟು ಏನು ಉಳಿತದೆ ನಮ್ಮಮ್ಮ ಮಾಡೋ ಕೆಲಸಕ್ಕೆ? ನಮ್ಮಮ್ಮ ಅಷ್ಟು ಇಷ್ಟು ಅಲ್ಲ. ನಮ್ಮಮ್ಮ ಎಲ್ಲ ಪುರಿ ಹೆಣ್ಮಕ್ಳು ಅಂತ ಇಕ್ಕದೀನಿ. ನಮ್ಮಮ್ಮ ಮಾಡ್ತೀನಿ, ಹೋಗಿ. ಸರಿ, ಹೋಗಿ ಕೇಳಿ. ನೀವೇನೇ ನಾವು ಕೇಳಿದ್ರೆ ಸುಮ್ಮನೆ ಬೈಕತ್ತಾರ ನಮ್ಮನ್ನ. ಸುಮ್ಮನೆ ಯಾಕೆ, ನೀವೇನೇ ಹೋಗಿ ಕೇಳಿ. ನಮ್ಮ ಅಮ್ಮಂಗೆ ಯಾಕೋ ಸ್ಮಕ್ಕೋಗಿಬೇಕು. ಆಸ್ತಿ ಎಲ್ಲ ಮಾಡ್ಬಿಟ್ಟು ಕೊಡೋಂಥದ್ದೇನೇ ಐತೆ? 4 ಜನ ಎಲ್ಲ ಆಡ್ಕೊಳಕ್ಕಿಲ್ವಾ? ಆಸ್ತಿ ಗೀಸ್ತಿ ಎಲ್ಲ ಮಾಡ್ತೀನಿ ಅಂತಂದರೆ 10 ಪೈಸೆ ಅನ್ನೋದು ನಾವು ಏನೂ ಅವ್ರಿಗೆ ಸಹಾಯ ಮಾಡಬಾರ್ದು. ನಮ್ಮ ಅಮ್ಮವ್ರಿಗೆ ಸೈನು ಪೈನು ಏನು ಹಾಕಕ್ಕೆ ಹೋಗ್ಬಾರ್ದು. ಆಸ್ತಿ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಬೇಕಾದ್ರೆ ಜಮೀನಾಗ ಬೆಳೆ ಇಕ್ಕಳ್ರಪ್ಪ ಅಂತ ಕೊಟ್ಟರು ಒಂದು ಅರ್ಥ ಐತೆ. ಅದು ಬಿಟ್ಬಿಟ್ಟು ಮಾರ್ಬಿಟ್ಟು ಬಂಗಾರಕ್ಕೆ ಹಾಕ್ತೀನಿ ಅಂದರೆ ಜಮೀನು ಮಾರ್ಬಿಟ್ಟು ಅದು ಈ ಇದ್ರಾಗ ಯಾರು ಒಪ್ತಾರೆ ಹೇಳು? ಇರು, ಮಾಡ್ತೀನಿ. ಎಲ್ಲಾರ ಮನೆಗೂ ಹೆಣ್ಮಕ್ಳು ಇರ್ತಾರಪ್ಪ, ಆದರೆ ನಮ್ಮ ಮನೆಗೆ ಅವ್ರಲ್ಲ. ಇಂಥ ಹೆಣ್ಮಕ್ಳು ಮಾತ್ರ ಯಾರ ಮನೆಗೂ ಇರಬಾರ್ದು ಬಿಡು. ಏನು ತಲೆ ಕೆಡಿಸ್ಕೊಳ್ಳಲ್ಲ. ಏನು ಖಾರಪುರಿ ತಗೊಂಡೋದಂಗೆ ಅರ್ಧ ಕೆಜಿ ಬಂಗಾರ ಕೇಳ್ಬಿಟ್ಟು ತಗೊಂಡೋಯ್ತಾರಲ್ಲ. ನಮ್ಮ ಅತ್ತೆಗೇನು ಬುದ್ಧಿ ಆಯ್ತಾ? ಹೋಗಲ್ಲ, ವಿಚಾರಿಸಲ್ಲ, ಮಾಡಲ್ಲ. ಹಳ್ಳಕ್ಕೆ ಮಾತ್ರ ಸರಿಯಾಗಿ ಬೀಳ್ತದೆ. ನಮ್ಮ ಅತ್ತೆ ಮಾತ್ರ ಅಂದರೆ ನಮ್ಮ ಅತ್ತೆಗೆ ಏನಂತ ಹೇಳಿ ನಾವಂತೂ ಅಯ್ಯೋ, ನಮ್ಮ ಅತ್ತೆಗೆ ಹೇಳಿ ಸಾಕಾಯ್ತದೆ. ನನ್ನ ಗಂಡನೇ ಸರಿ ಬಿಡು, ಸರಿಯಾಗಿ ಮಾಡ್ತಾನೆ. ಅಮ್ಮ ಎಲ್ಲೋಗಿದ್ದಮ್ಮ? ನಿನ್ನ ಮನೆಯೆಲ್ಲ ಹುಡ್ಕಾಡ್ತಾ ಇದ್ದೆ. ಅದೇ ಕಣ್ಲ, ನಾಳೆ ಆಸ್ತಿ ಪಾಸ್ತಿದೆಲ್ಲನೂ ಭಾಗ ಮಾಡ್ಬೇಕಲ್ಲ, ಅದಕ್ಕೆ ಪಟೇಲಪ್ಪಂಗೆ ಒಂದು ಮಾತು ಹೇಳೋಣ ಅಂತ ಹೋಗಿದ್ದೆ. ಪಟೇಲಪ್ಪಂಗೆಲ್ಲ ಹೇಳ್ಬಿಟ್ಟು ಬಂದೆ. ನಮ್ಮ ಪರನೇ ಓಸಿ ಮಾತಾಡು, ಬೇರೆ ಪರ ಎಲ್ಲ ಮಾತಾಡಬೇಡ ಅಂತ ಹೇಳ್ಬಿಟ್ಟು. ಹೊಲ್ದತ್ರ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಕಣ್ರಪ್ಪ. ಓಸಿ ಪಕ್ಷಿಗಳು ಸಂಜೆ ಆಯ್ತಲ್ಲ, ಪಕ್ಷಿಗಳು ಸೌಂಡ್ ಎಲ್ಲ ಜಾಸ್ತಿ ಬರ್ತೈತೆ, ಕೇಳಿಸ್ಕೊತಾ ಇದ್ದೀರಾ? ನ್ಯಾಚುರಲ್ ಪಕ್ಷಿ ಸೌಂಡು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿನಾ? ಸಂಜೆ ಆಗ್ತಿದ್ದಂಗೆ ಏನೇ ಎಲ್ಲೋಗಿರೋ ಪಕ್ಷಿಗಳೆಲ್ಲ ಬಂದ್ಬಿಡ್ತಾವಲ್ಲ, ಅದಕ್ಕೆ ಓಸಿ ಪಕ್ಷಿ ಸೌಂಡ್ ಜಾಸ್ತಿ ಕೇಳಿಸ್ತೈತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೆಲ್ಲ ನಾಳೆ ಬಿದ್ದೋಗ್ಲಿ. ಎಲ್ಲನೂ ಹೆಣ್ಮಕ್ಳಿಗೆ ಏನೇ ಜಮೀನು ಮಾಡ್ಬಿಟ್ಟು ಅರ್ಧ ಕೆಜಿ ಬಂಗಾರ ಕೊಡ್ತೀನಿ ಅಂತ ಒಪ್ಕೊಂಡಿದ್ಯಂತೆ, ನಿಜನಾ? ಹೂ ಕಣ್ಲ, ಹೆಣ್ಮಕ್ಳು ಕಣ್ಲ. ನೋಡ್ಲಾ, ಇಬ್ರು ಪಾರಿನ್ ಹೋಯ್ತಾರೆ, ನಿಮ್ದೇಗಿತ್ತಾರೆ ಕಣ್ಲ. ಪಾರಿನ್ ಹೋಗ್ಬಿಟ್ಟು ನಿನ್ ಜೀವನ ಅಂತೂ ಯಾವಳನ್ನ ತಿರುಬೋಕಿನ ಕಟ್ಕೊಬಿಟ್ಟು ನಿನ್ ಜೀವನ ಅಂತಂದ್ರೆ ಆಳ ಬಿದ್ದೋಯ್ತು ನಿನ್ ಜೀವನ ಅಂತಂದ್ರೆ. ಹಂಗಂತ ನನ್ನ ಹೆಣ್ಮಕ್ಳು ಜೀವನ ಹಾಳು ಮಾಡಕ್ಕಾಯ್ತದೇನಿಲ್ಲ. ನನ್ನ ಹೆಣ್ಮಕ್ಳು ಯಾವಾಗೂ ಸಂದಕ್ಕಿರ್ಬೇಕು ಕಣ್ಲ. ಹೋದ್ರೆ ಒಂದೊಂದು ಎಕರೆ ಮಾರ್ಬಿಟ್ಟು ಕೊಡೋಣ ಬಿಡ್ಲಾ? ಏನಾರ ಸೌದೈತದೇನಿಲ್ಲ ನಿನಗೆ? ಜಮೀನು ಮಾರ್ಬಿಟ್ಟು ಕೊಟ್ರೆ ಏನೂ ಆಗಕ್ಕಿಲ್ಲ. ನೋಡು, ಎಷ್ಟು ಎಕರೆ ಬಂತು ನೋಡೋಣ. ಎಲ್ಲನೂ 12 ಎಕರೆ ಐತೆ. ಎಲ್ಲ ಭಾಗ ಮಾಡಿಸ್ಕೊಂಡು ನೋಡ್ಕೊಂಡು ಹೆಂಗನೂ ಏನೋ ಮಾಡ್ಕೊಳ್ಳೋಣ. ಸುಮ್ಕಿರು. ಅಮ್ಮ, ಏನು ಬೇಕಾಗಿಲ್ಲ. ನೋಡು, ಅಲ್ಲಿ ಎಷ್ಟಾಯ್ತದೋ ನ್ಯಾಯವಾಗಿ ನೀನು ಅವ್ರಿಗೇನು ಕೊಡಕ್ಕಿಲ್ಲ ಅಂತ ಹೇಳ್ಬಿಡು. ಏನು ಕಮ್ಮ, ನೀನು ಅಷ್ಟಿಷ್ಟೊಂದೆಲ್ಲ ಕೊಡೋ ಅಂತ ಅವಶ್ಯಕತೆ ಏನಮ್ಮೈತೆ ನಿಂಗೆ? ಅವಶ್ಯಕತೆ ಹಂಗೆಲ್ಲನೂ ಕೊಟ್ಬಿಟ್ಟು ಮಾಡೋ ಅಂತ ಅವಶ್ಯಕತೆ ಏನೈತೆ? ನೋಡು, ಅರ್ಧ ಕೆಜಿ ಅಂದ್ರೆ ಕಳ್ಳೆಪುರಿ ಅನ್ಕೊಬಿಟ್ಟಿದ್ಯಾ ಕೊಟ್ಬಿಡಕ್ಕೆ? ಅಮ್ಮ, ಎಂಥದ್ದು ಇಲ್ಲ. ನಾನು ಈಗಲೇ ಹೇಳಿದ್ದೀನಿ, ಅರ್ಧ ಕೆಜಿ ಅಂತ ಕೊಡಕ್ಕೆ ಹೋಗ್ಬೇಡ. ಸುಮ್ಮನೆ ಏನೋ ಒಂದು ಸರ ಮಾಡಿಸ್ಬಿಟ್ಟು ಕಳಿಸ್ಬಿಡು. ಆಸ್ತಿ ಪಾಸ್ತಿ ಎಲ್ಲ ಮಾಡ್ಬಿಟ್ಟು ಕೊಡ್ತೀನಿ ಅಂತೀಯ. ನಾಳೆ ಏನು ಗೊತ್ತಿಲ್ಲ ಅಂದ್ರೆ ಒಡವೆಯಿಂದ ಏನಾದ್ರು ಅನ್ನ ಹುಡ್ತದ? ಅದೇ ಭೂಮಿನ ಇದ್ರೆ ಒಂಚೂರು ಬೆಳೆ ಬೆಳ್ಕೊಂಡನ ತಿನ್ಬೋದು. ಅದೇ ಬಂಗಾರ ನಾನು ತಿನ್ನಕ್ಕಾಯ್ತದ? ಏನ್ಲಾ ಹಿಂಗ್ ಮಾತಾಡು ಅಂತ ಯಾರೆಲ್ಲ ಹೇಳ್ಕೊಟ್ರು ನಿಂಗೆ? ಯಾರೆಲ್ಲ ಹೇಳ್ಕೊಟ್ರು ಹಿಂಗ್ ಮಾತಾಡ್ತಾ ಇದ್ಯಾ? ನಾನು ಹೆಣ್ಮಕ್ಳಿಗೆ ಏನಿಗೆ ಕೊಡಬೇಡ ಅಂತ ಹೇಳ್ಕೊಡ್ತಿದ್ದೀಗಲ್ಲ ನೀನು. ನಾನು ಹೆಣ್ಮಕ್ಳು ಕೊಟ್ರೆ ಏನ್ ಆಯ್ತದೆ ನಿಂಗೆ ನೋವು? ನನಗೆ ಏನು ನೋವಾಗಕ್ಕಿಲ್ಲ, ಹೊಟ್ಟೆ ಉರಿತಾಯ್ತು ಅಷ್ಟೇನಿಯ. ಅನ್ಯಾಯವಾಗಿ ಎಲ್ಲ ಕೊಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ದೇವರನ್ನೇ ಹೊಟ್ಟೆ ಉರಿತೈತೆ. ಎಲ್ಲರೂ ಬಂಗಾರ ಮಾರ್ಬಿಟ್ಟು ಜಮೀನು ತಗೋತವ್ರೆ, ನೀನು ಜಮೀನು ಮಾರ್ಬಿಟ್ಟು ಬಂಗಾರ ತಗೋತೀನಿ ಅಂತ ಹೇಳ್ತಿದ್ದಿಲ್ಲವ? ನೋಡಮ್ಮ, ಅವ್ರು ಮದುವೆ ಮಾಡ್ಕೊಂಡು ಹೋಗೋರೆ, ಒಳ್ಳೊಳ್ಳೆ ಅಳಿಯಂದ್ರೆ ಕೊಟ್ಟಿದ್ಯಾ ಅಂತಂದ್ಮೇಲೆ ಅವ್ರಿಗೆಲ್ಲ ಹೊರಗೆ ಕೊಡೋಂಥ ಅವಶ್ಯಕತೆ ಏನೈತೆ? ನೀನು ಎಂದನ ಹೋಗ್ಬಿಟ್ಟು ಅವ್ರ ಮನೆಯಾಗೆ ಚೆಕ್ ಮಾಡ್ಕೊಂಡ್ಬಿಟ್ಟು ಬಂದಿದ್ಯಾ? ಅವ್ರು ಹೆಂಗವ್ರೆ ಏನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ಬಿಟ್ಟು ಬಂದಿದ್ಯಾನಮ್ಮ? ಸುಮ್ಮನೆ ಪುಂಕ್ತಾ ಇದೆಯಾ? ಅವ್ರು ಅದು ಇದು ಕೋಟ್ಯಾಧೀಶರು ಅಂತ ಹೇಳ್ತಾವ್ರೆ, ನೀನು ಕೇಳಿಸ್ಕೊಂತ ಇದೆಯಾ? ಕೋಟ್ಯಾಧೀಶ್ವರ ಎಲ್ಲನೂ ಯಾಕಮ್ಮ ಕೋಟ್ಯಾಧೀಶ್ವರ ಎಲ್ಲ ನಮ್ಮ ತಾಗ ಬಂದ್ಬಿಟ್ಟು ಕಾಸು ಕೇಳಬೇಕು? ನೀನೇ ಯೋಚನೆ ಮಾಡು. ಏ ಬುಡ್ಲ ಮಗ, ಸಾಹುಕಾರಗಳು ಜಾಸ್ತಿ ದುಡ್ಡನ್ನ ಕೇಳ್ತಾರೆ. ಅದು ಬಿಟ್ಬಿಟ್ಟು ಕೇಳ್ದಿದ್ದಂಗಿದ್ದಾರೆ. ನೀನು ಯಾಕೆ ಹಿಂಗೆ ಒಳ್ಳೆ ನಾಯಿ ಆಡ್ದಂಗೆ ಆಡೋದು ಕಲ್ತ್ಕೊಬಿಟ್ಟಿದ್ಯಾ? ಇಷ್ಟು ದಿನ ಅಲ್ಲಿ ಇಲ್ಲಿ ಅಲ್ಕೊಂಡು ಬಿದ್ದಿದ್ದಲ್ಲ, ಈಗ ಯಾಕೆ ಬಂದಿದ್ಯಾ? ನಿನಗೂ ಇಷ್ಟ ಇದ್ರೆ ಮದುವೆ ಮಾಡ್ಕೊಂಡಿದ್ಯಾ? ನೋಡು, ಆಗ ಹಂಗೆ ಡೈವರ್ಸ್ ಕೊಟ್ಬಿಡು. ನಾನು ನಿನಗೆ ಇನ್ನೂ ಚೆನ್ನಾಗಿರೋ ಹುಡುಗಿನ ಮದುವೆ ಮಾಡಿಸ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀನಿ. ಅವಳು ಅರ್ಧ ಕೆಜಿ ಬಂಗಾರನ ತಗೊಂಡ್ಬಿಟ್ಟು ಬರ್ತಾಳೆ. ಅವಾಗ ನೀನು ಅರ್ಧ ಕೆಜಿ ಬಂಗಾರ ಆಯ್ತದಲ್ಲ? ಬೇಡಮ್ಮ ತಾಯಿ, ಬೇಡ. ನನಗಂತೂ ಬೇಡ. ನನಗಿರೋದು ಉಳಿದ್ಬಿಟ್ರೆ ಸಾಕು. ಇನ್ನು ಅರ್ಧ ಕೆಜಿ ಬಂಗಾರ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ನನಗೇನೂ ಇಲ್ಲ. ಸದ್ಯ ಇರೋ ಬಂಗಾರನ ಉಳಿಸ್ಕೊಂಡ್ಬಿಟ್ರೆ ಸಾಕಾಗ್ಬಿಟ್ಟೈತೆ ನನಗಂತೂ. ಅಂತಂದ್ರೆ ಇನ್ನೂ ಅರ್ಧ ಕೆಜಿ ಬಂಗಾರನ ಕೊಡ ಅಂತ
ಅವಳನ್ನ ಬೇರೆ ಮದುವೆ ಮಾಡ್ಕೋಬೇಕಾ? ಇರೋ ಜಮೀನು ಉಳಿಸ್ಕೊಂಡು ನ್ಯಾಯವಾಗಿ ಇದ್ಬಿಟ್ರೆ ನನಗೆ ಅಷ್ಟೇ ಏನಿಯೇ ಸಾಕು. ಸುಮ್ಮನೆ ಹೋಗತ್ತಾಗೆ ಈಗಲೇ ಹೇಳಿದ್ದೀನಿ, ಜಮೀನ್ ಗಿಮೀನ್ ಮಾರೋದು ಅಂತ ನಾನು ನಿಂತ್ಕೊಬಿಟ್ಟೆ ಅಂದರೆ 10 ರೂಪಾಯಿದು ನನ್ನ ಹತ್ರ ಏನು ಕೇಳ್ಕೊಡ್ತೀನಿ. ನಾನು ಸೈನ್ ಗೀನೆಲ್ಲ ಹಾಕಿಲ್ಲ ನಾನು. ಎಂತ ನನ್ನ ಮಗ ಇರಬೇಡ ನೀನಂತುನ್ವೆ. ನೀನು ಜಮೀನೇ ಮಾಡಿಕೊಳ್ಳ ನೋಡು. ನೀನು ತಂಗಿಯರಿಗೆ ಬರೋದ್ರಾಗ ಬೇಕಾದ್ರೆ ಅವ್ರು ಒಡವೆ ತಗೋತಾರೆ. ನೀನು ಬೇಕಾದ್ರೆ ಜಮೀನೇನಿಯ ಮಾಡಿಕ ಬೇಡ ಅಂದವ್ರು ಯಾರು? ಎಂತ ಕಿರಾತ್ಕ ನನ್ನ ಮಗ ಕಂಡ್ಲ ನೀನಂತುನ್ವೆ. ಕಿರಾತ್ಕ ಅಂದ್ರೆ ಕಿರಾತ್ಕ ನೀನಂತುನ್ವೆ. ಅದು ಯಾವಳೆ ನಿನ್ನ ತಲೆ ತುಂಬ್ತಾವಳೆ ಏನೋ ಗೊತ್ತಿಲ್ಲ. ಎಂಟ್ರ ಜೊತೆ ಸಂದಕ್ಕಾದಾಗಿಂದನೂ ನಿನ್ನ ಮಾತುಗಳೆಲ್ಲನೂ ಬದಲಾಯ್ತಾನೆ. ನಿನ್ನ ಮಾತುಗಳೆಲ್ಲನೂ ಅಮ್ಮನೇನಿಯ ಬೀದಿನ ನಿಂತ್ಕೊಂಡು ಬೈತಾ ಇದೆಯಲ್ವೇನ್ಲ? ಅಕ್ಕಪಕ್ಕದವ್ರು ನೋಡಿದ್ರೆ ಏನಲ್ಲ ಅನ್ಕೊಳಕ್ಕಿಲ್ಲ. ಯಾರೋ ಏನೋ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಕೇಳಿಸ್ಕೊಂಡು ಕುಂತ್ಕೊಳ್ಳೋಕೆ ಆಗಿಲ್ಲ ಕಣಮ್ಮ. ಯಾರು ಏನಾರ ಅನ್ಕೊಳ್ಳಿ, ನನಗಿರೋದು ಒಂದೇನೇನಿಯ. ನನಗೇನು ನನ್ನ ಜಮೀನನ್ನು ಉಳಿಸ್ಕೋಬೇಕು ಅಷ್ಟೇ ಏನಿಯ. ನನ್ನ ಜಮೀನ ಉಳಿಸ್ಕೊಳ್ಳೋದು ಬಿಟ್ಟು ನನಗೆ ಬೇರೆ ಏನೂ ಇದಿಲ್ಲ. ನನ್ನ ಜಮೀನನ್ನು ಉಳಿಸ್ಕೋಬೇಕು ಅಂದರೆ ಉಳಿಸ್ಕೋಬೇಕು ಅಷ್ಟೇನೇನಿಯ. ನಾನು ಸೈನ್ ಗಿನ್ನೆಲ್ಲ ಹಾಕಿಲ್ಲ ಕಣಮ್ಮ. ಮಾಡ್ತೀನಿ ಅಂತ ಹೇಳಿದ್ರೆ ಬೇಕಾದ್ರೆ ಒಂದು ಎಕರೆ ಜಮೀನು ಕೊಟ್ಬಿಟ್ಟು ನಾನು ಬೇಡ ಅನ್ನಕ್ಕಿಲ್ಲ. ಮಾರುಗಿರು ಅಂತಂದ್ರೆ ನಾನು ಸುಮ್ಮನೆ ಇರಕ್ಕಿಲ್ಲ. ಮಾರಕ್ಕೆ ನಾನಂತೂ ಒಪ್ಪದೇನಿಯ ಇಲ್ಲ. ಒಡವೆನಂತೆ ಒಡವೆ ಕೋಟ್ಯಧೀಶ್ವರು ಕೊಟ್ಟಿದ್ಯಲ್ಲ, ಅವರೇ ಕೊಟ್ಟಿಕೊಂಡು ಒಡವೆ ಮಾಡಿಸ್ಕೊತಾರೆ ಬಿಡು. ಇದು ನೀನು ಆಡ್ತಿಲ್ಲ ಮಾತಲ್ಲ ಕಂಡ. ಇದು ನೀನು ಆಡ್ತಿಲ್ಲ ಈ ಮಾತನ್ನ. ನೀನು ಎಂಡ್ರೋ ಯಾವಳೆ ಏಳಿಸ್ತಾವಳು ನಿನ್ನ ಕಡೆಯಿಂದ. ನನಗೆ ಗೊತ್ತು ಬಾ. ಸರಿ ಲತಾ ಗಂಡನ ಮನೆಗೆ ಒಂದ್ಸಲ ಹೋಗ್ಬಿಟ್ಟು ಅಲ್ಲಿ ಏನು ನಡೀತಾ ಇದೆ ಏನು ಎತ್ತಂತ ಫಸ್ಟ್ ನೋಡ್ಕೊಂಬಿಡ್ಬಾ. ಆಮೇಲಿಂದ ಮಾತಾಡಿವಂತೆ. ಸರಿನಾ? ಇಲ್ಲ ಅಂತಂದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ. ಈ ಮನೆಯಾಳಿ ಗಂಗ ಅವಳೆ ಅಲ್ವಾ? ಎಲ್ಲನೂ ಹಾಕೊಟ್ಟು ಗಂಡಂಗೆ ಹಾಳು ಮಾಡ್ತಾವಳೆ. ಮನೆಯಾಳಿ ಎಲ್ಲನೂ ಹಾಳು ಮಾಡಿ ಇಕ್ಬಿಟ್ಟವಳೆ. ಅವಳ ಮಕ ಮುಚ್ಚ ಬರ್ಬಾರ್ದು ಬರ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಆ ಗಂಗ ಸೈನ್ ಹಾಕಿಲ್ಲ ಅಂತ ಹೇಳ್ತಾವನೆ. ಅದು ಬೇರೆ ಇವಾಗ ಅಯ್ಯೋ ರೂಪಂಗೆ ಬೇರೆ ನೀ ಒಡವೆ ಮಾಡಾಕಿದ್ದೀನಿ ಅಂತ ಬೀಗರು ಬೇರೆ ಹೇಳ್ಬಿಟ್ಟಿದ್ದೀವಿ. ಈಗ ಒಡವೆ ಬೇರೆ ಮಾಡಾಕಬೇಕು. ಜಮೀನಿಗೆ ಬೇರೆ ನನ್ನ ಮಗ ಸೈನ್ ಹಾಕಿಲ್ಲ ಅಂತ ಕೂತ್ಕೋತಾನೆ. ಏನಪ್ಪ ಮಾಡಲಿ ನಾನು? ನನ್ನ ಹೆಣ್ಮಕ್ಳು ಸಂದಕ್ಕಿರೋದು ಇವ್ರು ಯಾರಿಗೂ ಇಷ್ಟ ಇಲ್ಲ. ಮಾಡ್ತೀನಿರು.